ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವರೇ ಸರ್, ಹೇಳಿ ಏನು ವಿಷಯ? ಸರ್, ರಾಜೇಂದ್ರ ಭೂಪತಿಯವರು ತಮ್ಮ ಮಗಳ ಹೆಸರಲ್ಲಿ ಒಂದು ವಿಲ್ ಮಾಡಿದ್ದಾರೆ. ಜೈ, ಏನದು? ಗೊತ್ತಿಲ್ಲ ಬೇಬಿ. ರಾಜೇಂದ್ರ ಭೂಪತಿ PA ಕಳಿಸ್ಕೊಟ್ಟಿರೋದು. ಅದೇ ಏನು ಅಂತ ನೋಡ್ತಾ ಇದ್ದೆ. ಆ ವಿಲ್ ಪ್ರಕಾರ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ನಾನು ನ್ಯಾಯವಾಗಿ ಗಳಿಸಿದ ನನ್ನೆಲ್ಲ ಆಸ್ತಿಯನ್ನು ನನ್ನ ಮಗಳು ಮಲ್ಲಿಯ ಹೆಸರಿಗೆ ಬರೆಯುತ್ತಿದ್ದೇನೆ. ವಾಟ್? ಮಲ್ಲಿ ಹೆಸರ್ಗ? ನಾನು ಅನ್ಯಾಯದಿಂದ ಗಳಿಸಿದ ಉಳಿದೆಲ್ಲ ನನ್ನ ಆಸ್ತಿಯನ್ನು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಕೊಡಬೇಕೆಂದುಕೊಂಡಿದ್ದೇನೆ. ಆ ಮೂಲಕ ನನ್ನ ಮೇಲಿರುವ ಪಾಪದ ಹೊರೆಯನ್ನು ಕಮ್ಮಿ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೇನೆ. ನಾನು ಮಾಡಿದ ಪಾಪ ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಬಾಧಿಸದೇ ಇರಲಿ. ಅವಳ ಭವಿಷ್ಯ ಚೆನ್ನಾಗಿರಲಿ, ಸುಖಮಯಕರವಾಗಿರಲಿ ಎನ್ನುವುದು ನನ್ನ ಆಶಯ. ನ್ಯಾಯವಾಗಿ ಗಳಿಸಿದ ನನ್ನೆಲ್ಲ ಆಸ್ತಿಗೆ ಅವಳೇ ವಾರಸುದಾರಳಾಗಿರುತ್ತಾಳೆ. ಎಲ್ಲ ಆಸ್ತಿ ಮಲ್ಲಿ ಹೆಸರಿಗೆ, 1 ರೂಪಾಯಿನ ಬಿಡ್ದಾಗೆ. ಎಷ್ಟು ಗೊತ್ತಾ? 1000 ಕೋಟಿ ಆಸ್ತಿ. ಜೈ, ಏನ್ ಯೋಚನೆ ಮಾಡ್ತಿದ್ದೀರಾ? ಇದೇ ಬೇಬಿ. ಅಲ್ಲ ಬೇಬಿ, ವಿಲನ್ ಅಂಕಲು ಸಾಯೋ ಲಾಸ್ಟ್ ಮೊಮೆಂಟ್ ಅಲ್ಲಿ ಹಳ್ಳಿ ಗಮಾರಿ ಮಲ್ಲಿ ಹೆಸರಿಗೆ 1000 ಕೋಟಿ ಆಸೆ ಬರ್ದಿಟ್ಟು ಹೋಗಿದ್ದಾರೆ. ಬೇಬಿ, ನಂಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಬೇಬಿ. ಎಲ್ಲಿದ್ದೋಳು ಇವಾಗ ಎಲ್ಲೂ ಹೋಗಿದ್ದಾಳೆ. ನನಗಿಂತ ರಿಚ್ಚು ಓವರ್ ನೈಟು. ನನ್ನ ಹೆಂಡತಿ ಈಗ 1000 ಕೋಟಿ ಒಡತಿ. ಮಾಜಿ ಹೆಂಡತಿ. ಮಾಜಿ ಹೆಂಡ್ತಿನೇ. ವಿಚಾರದ ಬಗ್ಗೆ ಹೇಳ್ತಾ ಇದೀನಿ ಬೇಬಿ. ನಾನು ಅದು ನನ್ನ ತಲೆ ತಿಂತಾ ಇದೆ ಅಂತ ಹೇಳ್ತಾ ಇದೀನಿ. ಅದನ್ನ ಅರ್ಥ ಮಾಡ್ಕೊ. ಜೈ, ಈಗ ಅವಳಿಗೆ ಜಾಸ್ತಿ ದುಡ್ಡು ಸಿಕ್ಕಿದೆ ಅಂತ ನಾನು ಬಿಟ್ಟು ಅವಳ ಹತ್ರ ಹೋಗಲ್ಲ ತಾನೆ? ಆ ಥರ ಏನೂ ಪ್ಲಾನ್ ಇಲ್ಲ ತಾನೆ? ನಂಗೆ ಭಯ ಆಗ್ತಿದೆ. ಬಿಡ್ತು ಅನ್ನೋ ಬೇಬಿ. ಏನು ಮಾತಾಡ್ತಿದ್ಯಾ ನೀನು? ನಾನು ಸುಮ್ಮನೆ ಬಾಯಿ ಮಾತು ಹೇಳಿದೆ ಅಷ್ಟೇ. ಅವಳಿಗೆ ಇದ್ದಕ್ಕಿದ್ದಾಗೆ ಲಾಟ್ರಿ ಹೊಡಿತಲ್ಲ ಅನ್ನೋ ಅರ್ಥದಲ್ಲಿ. ಅದು ಬಿಟ್ರೆ ಬೇರೇನೂ ಇಲ್ಲ. ಏನಕ್ಕೆ ಹೋಗ್ಲಿ ನಾನು ಅವಳ ಹತ್ರ? ಬೇಬಿ, ನನ್ನ ಪಾಲಿಗೆ ಏನು ಬರಬೇಕಿದ್ದು ಅದು ನನಗೆ ಸಿಕ್ಕಾಗಿದೆ. ಅದು ಆಸ್ತಿ ಆಗಿರ್ಬೋದು, ಆ್ಯಂಡ್ ಅದ್ರ ಮೇಲೆ ಚರಿ ಅಂತ ಕೇಕ್ ಅನ್ನೋ ಥರ ನೀನು ನನಗೆ ಸಿಕ್ಕಿದ್ಯಾ ಬೇಬಿ. ನನಗೆ ಸ್ವರ್ಗ ಸಿಕ್ತಾಗೇನೆ. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಹಾಗೆ ನಂದು 1.5 ಗೇಣು ಅನ್ಕೋ ಬೇಬಿ. ಬರೀ ದುಡ್ಡಿದ್ರೆ ಸಾಲದು, ಟೇಸ್ಟ್ ಬೇಕು, ಸ್ಟೈಲ್ ಬೇಕು, ಗ್ಲಾಮರ್ ಬೇಕು. ಅದೆಲ್ಲ ಎಲ್ಲಿದೆ ಅವಳ ಹತ್ರ? ದೊಡ್ಡ ವೇಸ್ಟ್ ಬಾಡಿ ಅವಳು.